ರಾಹುಲ್ ಗಾಂಧಿ ಬೆನ್ನಿಗೆ ನಿಂತ ಸಿಎಂ ಸಿದ್ದರಾಮಯ್ಯ ರಾಗ ಭಾರತ್ ನ್ಯಾಯ ಯಾತ್ರೆ ಬಗ್ಗೆ ಸಿಎಂ ಹೇಳಿದ್ದೇನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಅವ್ರು ಮೆರವಣಿಗೆ ಮಾಡಿದ್ರೆ ಕೊರೋನಾ ಬಂದ್ಬಿಡುತ್ತೆ, ಬಿಜೆಪಿ ಅವ್ರು ಮೆರವಣಿಗೆ ಮಾಡಿಬಿಟ್ರೆ ರಾಮ ಮಂದಿರ ಆಗ್ಬಿಡುತ್ತೆ, ಕಾಂಗ್ರೆಸ್ ಅವ್ರು ಮೆರವಣಿಗೆ ಮಾಡಿಬಿಟ್ರೆ ವೈಲೇಷನ್ ಆಗುತ್ತೆ, ಬಿಜೆಪಿ ಅವ್ರು ಮೆರವಣಿಗೆ ಮಾಡಿಬಿಟ್ರೆ ದೇಶ ಉದ್ಧಾರ ಆಗುತ್ತೆ. ಇದು ಬಿಜೆಪಿ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಏನೂ ಆಗಲಿಲ್ಲ. ಆದರೆ ಬಿ ಜೆ ಪಿ ಆ ಕ್ರಮ ನಾವು ಟೀಕಿಸ್ತಾ ಇಲ್ಲ, ರಾಮ ಮಂದಿರನ ವಿರೋಧಿಸ್ತಾ ಇಲ್ಲ, ಏನೂ ಇಲ್ಲ. ದೊಡ್ಡ ಸಂಕಲ್ಪ, ಅದು ದೇಶದ ದೊಡ್ಡ ಇತಿಹಾಸ. ಆದರೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತಂತೆ. ಅಸ್ಸಾಂ ಸಿ ಎಮ್ಮು ಇದೇ ಕಾರಣಕ್ಕೆ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಅಥವಾ ಭಾರತ ನ್ಯಾಯ ಯಾತ್ರೆನ ತಡೆದವ್ರೆ. ಎಂಥ ದುರಂತ ಅಂದರೆ ಬಿ ಜೆ ಪಿಯ ಸರ್ವಾಧಿಕಾರಿತನಕ್ಕೆ ಮತ್ತೊಂದು ಉದಾಹರಣೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಲಾಠಿ ಬೀಸ್ಬಿಟ್ಟವ್ರೆ ಪೊಲೀಸರು. ಹಿಗ್ಗಾಮುಗ್ಗ ಯಾರಿಗ್ರಿ ಪರ್ಮಿಷನ್ನು ಕಾನೂನು ಕೈಗೆ ತಗೊಳ್ಳೋದು? ಪೊಲೀಸವ್ರು ಆಗ್ಬಿಟ್ರೆ ಹಂಗೆ ಲಾಠಿ ಬೀಸ್ಬಿಡ್ಬೋದಾ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾವ್ರೆ. ಇಡೀ ದೇಶದಲ್ಲಿರುವಂಥ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಪರವಾಗಿ ನಿಂತ್ಕೋತಾ ಇದ್ದಾರೆ. ಯಾರಿಗಾರು ತೊಂದರೆ ಮಾಡಿದ್ವಾ? ಯಾರ ವಿರುದ್ಧ ಅವ್ರ ಘೋಷಣೆ ಕೂಗಿದ್ವಾ? ಅಥವಾ ಯಾರ್ದಾದ್ರು ಕೆಲಸಗಳನ್ನ ಅಲ್ಲಗೆಳೆದ್ವಾ? ಅಥವಾ ಯಾರ ವಿರುದ್ಧ ಆದರೂ ಭಾಷಣನಾದ್ರೂ ಮಾಡಿದ್ವಾ? ಅವಹೇಳನಕರವಾಗಿ ಅಸಂಬದ್ಧ ಪದಗಳನ್ನ ಬಳಸಿ ಏನೂ ಮಾಡಿಲ್ವಲ್ಲ. ನಮ್ಮ ಪಾಡಿಗೆ ನಾವು ಭಾರತ ನ್ಯಾಯ ಯಾತ್ರೆ ಮಾಡ್ತಾಯಿದ್ರೆ ತಡ್ಕೊಂಡು ಲಾಠಿ ಚಾರ್ಜ್ ಮಾಡ್ತಿದ್ದೀರಲ್ರಿ. ಇದು ಬಿ ಜೆ ಪಿಯ ದುರಂತ. ಈ ಕಾರಣಕ್ಕಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ರಾಹುಲ್ ಗಾಂಧಿ ಪರವಾಗಿ ನಿಂತಿದ್ದಾರೆ. ನಾನು ರಾಹುಲ್ ಗಾಂಧಿಯ ಬೆನ್ನಿಗೆ ನಿಲ್ತೀನಿ ಅಂತ ಧೈರ್ಯವಾಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯು ಸರ್ವಾಧಿಕಾರಿ ಸಾಮ್ರಾಜ್ಯದೊಳಗೆ ತಲ್ಲಣವನ್ನು ಉಂಟು ಮಾಡಿದೆ ಅಂತ ಟೀಕಿಸಿದ್ದಾರೆ. ಸತ್ಯ, ಧರ್ಮ, ನ್ಯಾಯದ ಹಾದಿಯಲ್ಲಿ ನಡೆಯುವವರು ಯಾವತ್ತಿಗೂ ಭಯಪಡಲಾರರು. ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ಭಾರತ ಐಕ್ಯತಾ ನ್ಯಾಯ ಯಾತ್ರೆ ಬಿ ಜೆ ಪಿಯ ಸರ್ವಾಧಿಕಾರಿ ಸಾಮ್ರಾಜ್ಯದೊಳಗೆ ತಲ್ಲಣ ಸೃಷ್ಟಿಸಿದೆ. ಗೂಂಡಾಗಳನ್ನು ಬಿಟ್ಟು ಇಂಥ ಹೀನ ಕೃತ್ಯವನ್ನು ಮಾಡಿಸೋದು ಸರಿಯಲ್ಲ. ಗೂಂಡಾಗಳನ್ನು ಬಿಟ್ಟು ಕಲ್ಲು ಹೊಡೆಸಿ ಬೆದರಿಕೆ ಒಡ್ಡುವ ಮೂಲಕ ಭಾರತೀಯರ ನ್ಯಾಯದ ಕೂಗನ್ನು ಅಡಗಿಸಬಹುದು ಎಂದು ಭಾವಿಸಿದ್ದರೆ ಅದು ನಿಮ್ಮ ಭ್ರಮೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ರಾಹುಲ್ ಗಾಂಧಿ ಅವರ ಜೊತೆ ನಾನಿದ್ದೇನೆ, ನನ್ನಂತಹ ಕೋಟ್ಯಾಂತರ ಭಾರತೀಯರಿದ್ದಾರೆ. ಅನ್ಯಾಯದ ಕಾಡ್ಗಿಚ್ಚನ್ನು ಆರಿಸಿ ನ್ಯಾಯದ ಹಣತೆ ಬೆಳಗುವವರೆಗೆ ನಾವು ವಿರಮಿಸುವುದಿಲ್ಲ ಅಂತ ಹೇಳೋರು. ನಿಜಕ್ಕೂ ಬೇಸರದ ಸಂಗತಿ. ಭಾರತ ನ್ಯಾಯ ಯಾತ್ರೆ ಮೇಲೆ ಅಸ್ಸಾಂನಲ್ಲಿ ನಡೆದಿರುವಂಥ ಲಾಠಿ ಚಾರ್ಜನ್ನು ಇಡೀ ದೇಶ ಪಕ್ಷಾತೀತವಾಗಿ ಖಂಡಿಸ್ತಾ ಇದೆ. ಈ ನಾರ್ತ್ ಈಸ್ಟ್ಗಳಲ್ಲಿ ಹೆಂಗೆ ಅಂದರೆ, ರಾಹುಲ್ ಗಾಂಧಿ ಯಾತ್ರೆಗೆ ಎಡವಟ್ಟನ ಮೇಲೆ ಮಣಿಪುರದಲ್ಲಿ ಆಗಿರೋ ದೊಡ್ಡ ವಿಷಯ ಏನೂ ಅಲ್ಲ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾನಷ್ಟೇ ಅಲ್ಲ, ನನ್ನಂಥ ಕೋಟ್ಯಾಂತರ ಕಾರ್ಯಕರ್ತರು ನಿಮ್ಮ ಪರವಾಗಿದ್ದಾರೆ, ನಿಮ್ಮ ಯಾತ್ರೆಯನ್ನು ಮುಂದುವರಿಸಿ ಅಂತ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಯಾತ್ರೆ ವಿರುದ್ಧ ನಡೆದಂತಹ ಲಾಠಿ ಚಾರ್ಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.